ನಮ್ಮ ಎಸ್ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಈ ವಿಡಿಯೋ ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಪ್ರತಿ ಹೊಸ ವಿಡಿಯೋಗಳನ್ನು ನೋಟಿಫಿಕೇಶನ್ ಮುಖಾಂತರ ತಿಳಿದುಕೊಳ್ಳಲು ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗದಿದ್ದವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಡಿಸ್ಟ್ರಿಕ್ಟ್ ಲೈಟ್ಸ್ಗೆ ಸ್ವಾಗತ. ನಾನು ಶ್ವೇತಾ. ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ಮೂವರು ಸುಮಲತಗಳು ಅನ್ನುವಂತಹ ಶೀರ್ಷಿಕೆ ಕೊಟ್ಟು ನಮ್ಮ ಪಕ್ಷದ ಮಹಿಳಾ ನಗರಸಭಾ ಸದಸ್ಯರ ಭಾವಚಿತ್ರ ಹಾಕುತ್ತಿರುವುದು ಸಮಂಜಸವಲ್ಲ ಎಂದು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಸಿಡಿ ಗಂಗಾಧರ್ ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸಿಡಿ ಗಂಗಾಧರ್ ಅವರು, ಮೈತ್ರಿ ಪಕ್ಷದ ಅಭ್ಯರ್ಥಿ ಪರ ನಮ್ಮ ಪಕ್ಷದ ಎಲ್ಲ ಮುಖಂಡರು, ನಾಯಕರು ಹಾಗೂ ಕಾರ್ಯಕರ್ತರು ಈಗಾಗಲೇ ಪ್ರಚಾರದಲ್ಲಿ ತೊಡಗಿದ್ದಾರೆ. ಹಾಗಾಗಿ ಜಾಲತಾಣದಲ್ಲಿ ಪ್ರಕಟಗೊಳ್ಳುತ್ತಿರುವುದು ಕೇವಲ ಊಹಾಪೋಹವಷ್ಟೇ ಅಲ್ಲದೆ ಚುನಾವಣಾ ಸಂದರ್ಭದಲ್ಲಿ ಇಂದು ಬೆಳಗ್ಗೆ ಸಚಿವರಾದ ಪುಟ್ಟರಾಜು ಮತ್ತು ಇತರರ ಮನೆ ಮೇಲೆ ನಡೆದಿರುವ ಐಟಿ ದಾಳಿಯನ್ನ ನಾವು ಖಂಡಿಸುತ್ತೇವೆ ಎಂದು ತಿಳಿಸಿದರು. ಮೊದಲನೇದಾಗಿ ಮುಖ್ಯವಾಗಿ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ನಗರಸಭಾ ಸದಸ್ಯರನ್ನ ರೌಂಡ್ ಅಪ್ ಮಾಡಿಬಿಟ್ಟು ಪಕ್ಷೇತರ ಅಭ್ಯರ್ಥಿ ಹೆಸರನ್ನ ಮಾಡ್ತಕ್ಕಂಥ ಒಂದು ನಾಗರಿಕ ಸಮಾಜದ ಮುಜುಗರ ಆಗ್ತಕ್ಕಂಥ ಭಾವಚಿತ್ರಗಳನ್ನ ಹಾಕ್ತಾ ಇದ್ದಾರೆ. ಈ ರೀತಿ ಆಗ್ತಕ್ಕಂಥದ್ದು ಚುನಾವಣಾ ಹೋರಾಟದಲ್ಲಿ ಸಮಂಜಸ ಅಲ್ಲ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀನಿ. ಅನ್ನುವಂಥದ್ದನ್ನು ನಾವು ಖಂಡಿಸ್ತೀವಿ. ಕೆಲವು ವ್ಯಕ್ತಿಗಳು, ಕಾರ್ಯಕರ್ತರು ಮತಯಾಚನೆ ತೊಡಗಿರೋದು ಸತ್ಯ. ಅದಕ್ಕೆ ಸಂಬಂಧಪಟ್ಟಂಗೆ ಪಕ್ಷ ವೇದಿಕೆಯಲ್ಲಿ ಈಗಾಗಲೇ ಹೇಳಿದ್ವಿ, ತೀರ್ಮಾನ ತಗೋತೀವಿ. ಜೊತೆಗೆ ನಿನ್ನ ಮುಖ್ಯಮಂತ್ರಿಗಳು ಬಂದಾಗ ಮುನ್ಸೂಚನೆಯನ್ನು ಈಗಾಗಲೇ ಐಟಿ ರೈಡ್ ಮಾಡ್ತಕ್ಕಂಥದ್ದನ್ನು ಹೇಳಿದರು. ಅದೇ ಪ್ರಕಾರವಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಬೆಳಿಗ್ಗೆಯಿಂದಲೇ ಐಟಿ ರೈಡನ್ನು ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ. ಅದನ್ನು ನಾವು ಖಂಡಿಸ್ತೀವಿ. ಎಲ್ಲ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಮುಂಚೂಣಿ ಮುಖಂಡರುಗಳು, ನಾಯಕರುಗಳು, ಕಾರ್ಯಕರ್ತ ಬಂಧುಗಳು ನಮ್ಮ ಮೈತ್ರಿ ಅಭ್ಯರ್ಥಿಯಾದ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮತಯಾಚನೆ ತೊಡಗಿದ್ದಾರೆ. ಸಣ್ಣ ಪುಟ್ಟ ಗೊಂದಲಗಳೇನಿದ್ರು ಕೂಡ ಅದನ್ನು ಸರಿಪಡಿಸ್ತೀವಿ. ಮತ್ತು ನಾವು ಯಾವುದಾದ್ರು ಘಟಕಕ್ಕೆ ಅಥವಾ ನಾವೇನೋ ಉಪಾಧ್ಯಕ್ಷರಾಗಿದ್ದೀವಿ, ಜನರಲ್ ಸೆಕ್ರೆಟರಿ ಆಗಿದ್ದೀವಿ ಅನ್ನತಕ್ಕಂಥ ಮಾತನ್ನು ತಾವು ದಯಮಾಡಿ ನಂಬಕ್ಕೆ ಹೋಗ್ಬಿಡಿ. ಪ್ರತಿಯೊಂದು ಘಟಕದಿಂದಲೂ ಕೂಡ ಈ ರೀತಿ ಒಂದು ಆದೇಶವನ್ನು ಕೊಟ್ಟಿರ್ತೀವಿ. ಆ ಆದೇಶ ಪ್ರತಿ ಇಲ್ದಲೇ ಅವರೇ ನಾವು ಉಪಾಧ್ಯಕ್ಷರು, ನಾವು ಜನರಲ್ ಸೆಕ್ರೆಟರಿ ಅಂತಕ್ಕಂಥದ್ದನ್ನು ತಾವು ಯಾರು ನಂಬಕ್ಕೆ ಹೋಗಬೇಡಿ ಅನ್ನುವಂಥದ್ದನ್ನು ಹೇಳ್ತಾ, ನಮ್ಮ ಏನು ಈ 2019 ಲೋಕಸಭಾ ಚುನಾವಣೆ ಏಪ್ರಿಲ್ 18ನೇ ತಾರೀಕು ನಡೀತಾ ಇದೆ. ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷರಾದ ಸಿಡಿ ಗಂಗಾಧರ್, ಅಂಜನಾ ಶ್ರೀಕಾಂತ್, ಸಿದ್ದರಾಮೇಗೌಡ, ಪೂರ್ಣಿಮಾ, ಪಾಪಣ್ಣ, ಲೋಕೇಶ್, ಸಿದ್ದರಾಮೇಗೌಡ ಉಪಸ್ಥಿತರಿದ್ದರು. ಮೈತ್ರಿ ಪಕ್ಷದ ಅಭ್ಯರ್ಥಿಯಾದ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮತ ನೀಡುವುದರ ಮೂಲಕ ಮಂಡ್ಯ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಬಹುಮತಗಳ ಅಂತರದಲ್ಲಿ ಗೆಲ್ಲಿಸಬೇಕೆಂದು ಜಿಲ್ಲೆಯ ಪ್ರಜ್ಞಾವಂತ ಮತದಾರರಲ್ಲಿ ಮನವಿಯನ್ನು ಜಿಲ್ಲಾ ಕಾಂಗ್ರೆಸ್ ಕಾನೂನು ಘಟಕದ ರಾಜ್ಯಾಧ್ಯಕ್ಷ ಸಿಎಂ ಧನಂಜಯ್ ಇಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷ ಸಿಎಂ ಧನಂಜಯರವರು, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ರಾಹುಲ್ ಗಾಂಧಿರವರ ಆದೇಶದಂತೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿರವರ ಪುತ್ರ ನಿಖಿಲ್ಗೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಾನೂನು ಘಟಕವು ಸಂಪೂರ್ಣ ಬೆಂಬಲವನ್ನು ನೀಡುತ್ತದೆ. ಪಕ್ಷ ವಿರೋಧಿ ಕೆಲಸವನ್ನ ಯಾರೂ ಮಾಡುವುದಿಲ್ಲ ಎಂದು ಪ್ರಾಮಾಣೀಕರಿಸುತ್ತೇವೆ. ಒಂದು ವೇಳೆ ಪಕ್ಷ ವಿರೋಧಿ ಕೆಲಸಗಳನ್ನು ಕಂಡುಬಂದಲ್ಲಿ ಅಂಥವರು ಪಕ್ಷದಲ್ಲಿ ಇರಲು ಅರ್ಹವಲ್ಲವೆಂದು ಪರಿಗಣಿಸಲಾಗುತ್ತದೆ ಎಂದು ತಿಳಿಸಿದರು.
ಮೈತ್ರಿ ಸರ್ಕಾರ ಎಲ್ಲರನ್ನೂ ಸಕ್ಸಸ್ ಆಗಬೇಕು ಅಂತ ನಾವು ಇದು ಮಾಡಿದ್ವಿ. ಈ ಕ್ಷೇತ್ರದಲ್ಲಿ ಅದು ಮಂಡ್ಯ ಕ್ಷೇತ್ರದಲ್ಲಿ ಅಪಸ್ವರ ಭಿನ್ನಾಭಿಪ್ರಾಯ ಸ್ವಲ್ಪ ಕೆಲವು ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ದರಿಂದ ಅವರಲ್ಲಿ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಏನಂತ ಮನವಿ ಮಾಡ್ಕೊತಾ ಇದ್ದೀವಿ ಅಂತ ಹೇಳಿದ್ರೆ, ಈ ಅಭಿಪ್ರಾಯವನ್ನೆಲ್ಲ ನಿಮ್ಮಲ್ಲಿ ಏನಾರ ಭಿನ್ನಾಭಿಪ್ರಾಯಗಳಿದ್ದರೆ, ಅಸಮಾಧಾನ ಇದೆ, ಅಪಸ್ವರ ಏನಾರ ಇದ್ದರೆ ಅದನ್ನೆಲ್ಲ ಮೊದಲೇ ನಮ್ಮ ವರಿಷ್ಠರಿಗೆ ತಿಳಿಸಬೇಕಾಯಿತು. ಈಗ ಅದನ್ನೆಲ್ಲ ಎತ್ತಬೇಡಿ. ದಯವಿಟ್ಟು ಗೆಲುವಿಗಾಗಿ, ನಮ್ಮ ನಿಖಿಲ್ ಕುಮಾರಸ್ವಾಮಿಯ ಗೆಲುವಿಗಾಗಿ ತಾವೆಲ್ಲರೂ ಭಿನ್ನಾಭಿಪ್ರಾಯವನ್ನು ಬದಿಗಿಟ್ಟು ಕೆಲಸ ಮಾಡಬೇಕು, ಶ್ರಮಿಸಬೇಕು ಅಂತ ನಾನು ಈ ಸಮಯದೊಳಗೆ ಅವ್ರಿಗೆಲ್ಲ ಕೇಳ್ಕೊತಾ ಇದ್ದೀನಿ ತಮ್ಮ ಮುಖಾಂತರ. ನಾವು ವಕೀಲರು ಬಂದವರೊಳಗೆ ಅಂಥ ಏನಾನ ಭಿನ್ನಾಭಿಪ್ರಾಯಗಳು ಸ್ವಲ್ಪ ಜನದ ಕೆಲವು ನಮ್ಮ ಕಾಂಗ್ರೆಸ್ ಮುಖಂಡರಲ್ಲಿ ಕಾರ್ಯಕರ್ತರಲ್ಲಿ ಇದ್ದರೆ ಒಂದು ಸಂಧಾನ ಸಮಿತಿಗಳ ಥರ ಎಲ್ಲ ಕಡೆ ಎಲ್ಲ ಕ್ಷೇತ್ರದಲ್ಲೂ ವಿಸಿಟ್ ಕೊಟ್ಟು, ಎಸ್ಪೆಷಲಿ ಎಲ್ಲ ತಾಲೂಕುಗಳಿಗೆ ವಿಸಿಟ್ ಕೊಟ್ಟು ಅವ್ರ ಜೊತೆ ಮಾತಾಡಿ ಸಮಾಧಾನ ಮಾಡಿ ಕಾಂಗ್ರೆಸ್ ನಮ್ಮ ಮೈತ್ರಿ ಸರ್ಕಾರ ಮೈತ್ರಿ ಕ್ಯಾಂಡಿಡೇಟ್ ಆದ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಕೆಲಸ ಮಾಡಬೇಕಂತ ನಾವು ಇದು ಮಾಡ್ತಾ ಇದ್ದೀವಿ. ಅದೇ ರೀತಿ ವಿರೋಧಿ ಚಟುವಟಿಕೆ ಇನ್ನೂ ಮುಂದೆ ಕಟ್ಟಿದ್ರೆ ಅದು ನೈತಿಕತೆ ಇದಿಲ್ಲ, ಅದನ್ನು ನಾವು ಖಂಡಿಸ್ತೀವಿ ಅಂತಲೂ ನಾವು ಹೇಳ್ತಾ ಇದ್ದೀವಿ. ತೆರೆಮರೆಯೊಳಗೆ ಇದ್ಕೊಂಡು ಇದು ಮಾಡೋದು ಅಂದರೆ ಅದು ನಂಬಿಕೆ ದ್ರೋಹ ಹಾಗೂ ವಂಚನೆ ಆಗುತ್ತೆ ಅಂತಲೂ ನಾನು ಈ ಸಮಯದೊಳಗೆ ಹೇಳಕ್ಕೆ ತಿಳುವಳಿಕೆ ತಮ್ಮ ಹತ್ರ ಹೇಳ್ತಾ ಇದ್ದೀನಿ. ಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಾನೂನು ಘಟಕದ ರಾಜ್ಯಾಧ್ಯಕ್ಷ ಸಿಎಂ ಧನಂಜಯ, ಜಿಲ್ಲಾಧ್ಯಕ್ಷ ಬಿಟಿ ನಾಗರಾಜು ಉಪಸ್ಥಿತರಿದ್ದರು. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ರಾಹುಲ್ ಗಾಂಧಿ ಅವರು ದೇಶದಲ್ಲಿನ ಬಡತನ ನಿರ್ಮೂಲನೆ ಮಾಡಲು ಕನಿಷ್ಠ ಆದಾಯ ಖಾತ್ರಿ ಯೋಜನೆಯನ್ನು ಘೋಷಿಸಿರುವ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಕಾಂಗ್ರೆಸ್ ಕಚೇರಿಯಲ್ಲಿ ಸಿಹಿ ವಿತರಿಸಿ ಸಂಭ್ರಮಾಚರಣೆ ನಡೆಸಿದರು. ಕಾಂಗ್ರೆಸ್ ಮುಖಂಡರು, ಪದಾಧಿಕಾರಿಗಳು, ನಾಯಕರು ಹಾಗೂ ಕಾರ್ಯಕರ್ತರು ಕನಿಷ್ಠ ಆದಾಯ ಖಾತ್ರಿ ಯೋಜನೆ ಘೋಷಿಸಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಜೈಕಾರ ಕೂಗುತ್ತಾ ಸಿಹಿ ತಿನ್ನುವ ಮೂಲಕ ಸಂಭ್ರಮಾಚರಣೆ ಮಾಡಿದರು. ನಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸಿಡಿ ಗಂಗಾಧರ್ ಮಾತನಾಡಿ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ರಾಹುಲ್ ಗಾಂಧಿರವರು ದೇಶದಲ್ಲಿನ ಬಡತನ ನಿರ್ಮೂಲನೆಗಾಗಿ ಕನಿಷ್ಠ ಆದಾಯ ಖಾತ್ರಿ ಯೋಜನೆಯಡಿ ಭಾರತದ 20% ಅತಿ ಬಡ ಕುಟುಂಬದ ಫಲಾನುಭವಿಗಳಿಗೆ ವಾರ್ಷಿಕ 72,000 ರು ಅಂದರೆ ಮಾಸಿಕ 6,000 ರುಗಳನ್ನು ಫಲಾನುಭವಿಗಳ ಖಾತೆಗೆ ನೇರವಾಗಿ ಹಣ ಜಮಾ ಮಾಡುವುದಾಗಿ ಭರವಸೆ ನೀಡಿದ್ದಾರೆ. ಈ ಯೋಜನೆಯಿಂದ ಬಡತನದ ನಿರ್ಮೂಲನೆಗೆ ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಈ ರಾಷ್ಟ್ರಕ್ಕೆ ಬಡತನ ರೇಖೆಗಿಂತ ಕೆಳಗೆ ಇರ್ತಕ್ಕಂಥವ್ರಿಗೆ ಬಡತನದ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಲಿಕ್ಕೆ ಕನಿಷ್ಠ ಆದಾಯ ಖಾತ್ರಿ ಯೋಜನೆಯನ್ನು ರಾಷ್ಟ್ರಕ್ಕೆ ಘೋಷಣೆ ಮಾಡಿದ್ದಾರೆ. ನಮ್ಮ ಪಕ್ಷ ಮುಂದಿನ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರುವುದು ನಿಚ್ಚಳ. ಆ ನಂತರ ನಾವು ಪ್ರತಿ ಕುಟುಂಬಕ್ಕೆ ಕನಿಷ್ಠ ಪ್ರತಿ ತಿಂಗಳು 6,000 ರೂಪಾಯಿ, ವರ್ಷಕ್ಕೆ 72,000 ರೂಪಾಯಿಯನ್ನು ಕೊಡಮಾಡೋದ್ರ ಮೂಲಕ ಬಡತನವನ್ನು ನಿರ್ಮೂಲನೆ ಮಾಡಬೇಕು ಅನ್ನುವಂಥ ದೃಢವಾದ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಆ ಪ್ರಯುಕ್ತ ನಾವೆಲ್ಲರೂ ಕೂಡ ಸಂಭ್ರಮಾಚರಣೆಯನ್ನು ಭಾಗವಹಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ರಾಷ್ಟ್ರದ ಬಡತನ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯಿಂದ ಖಂಡಿತವಾಗಿ ಕೂಡ ಹೋಗಲಾಡ್ತದೆ. ನಮ್ಮ ನಾಯಕರು ಅದಕ್ಕೆ ಭಾಜನರಾಗ್ತಾರೆ. ಆ ಕೀರ್ತಿ ನಮ್ಮ ನಾಯಕರಿಗೆ ಸಲ್ತದೆ ಅನ್ನುವಂಥದ್ದನ್ನು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ. ನಂತರ ವಾಹಿನಿಯೊಂದಿಗೆ ಮಾತನಾಡಿದ ಮಾಜಿ ನಗರಸಭಾ ಸದಸ್ಯರಾದ ಮಹೇಶ್ ರವರು, ಕಾಂಗ್ರೆಸ್ ಪಕ್ಷ ನನಗೆ ನೀಡಿರುವ ಜಿಲ್ಲಾ ಸೇವಾದಳ ಅಧ್ಯಕ್ಷ ಗಾದಿಯನ್ನು ನಾನು ಗೌರವಿಸಿ ಪಕ್ಷಕ್ಕಾಗಿ ಶ್ರಮ ವಹಿಸಿ ದುಡಿಯುತ್ತೇನೆ. ಈ ಸ್ಥಾನಕ್ಕಾಗಿ ನನ್ನ ಗುರುತಿಸಿರುವ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರಿಗೆ ನಾನು ಧನ್ಯವಾದ ಅರ್ಪಿಸುತ್ತೇನೆ ಎಂದು ತಿಳಿಸಿದರು. ಏನು ಇವತ್ತು ನನಗೆ ಒಂದು ಕಾಂಗ್ರೆಸ್ ಪಕ್ಷ ನನ್ನ ಗುರುತಿಸಿ ಒಂದು ಸೇವಾದಳದ ಅಧ್ಯಕ್ಷ ಗುರುತಿಸಿದೆ. ಪಕ್ಷಕ್ಕೆ ನಾನು ಒಂದು ಸಣ್ಣಗೆ ದುಡಿಮೆ ಮಾಡಿದೆ. ಅದಕ್ಕೋಸ್ಕರ ಒಂದು ಪಕ್ಷದೊಂದು ಸೇವಾದಳ ಅಧ್ಯಕ್ಷ ಗುರುತಿಸ್ಕೊಟ್ಟಿದೆ. ಪಕ್ಷಕ್ಕಾಗಿ ಸನ್ಮಾನ್ಯ ಸಿದ್ದರಾಮಯ್ಯವರಿಗೆ ಹಾಗೂ ದಿನೇಶ್ ಗುಂಡೂರಾವ್ರಿಗೆ, ಜಿ ಪರಮೇಶ್ವರ್ಗೆ ಮತ್ತು ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಮಂಡ್ಯ ಕಾಂಗ್ರೆಸ್ ಎಲ್ಲ ಮುಖಂಡರಿಗೂ ನಾನು ಧನ್ಯವಾದ ಹೇಳ್ತಾ, ನನ್ನ ಗುರುತಿಸಿದ್ದಕ್ಕೆ ಧನ್ಯವಾದ ಅರ್ಪಿಸ್ತಾ, ನನ್ನ ಅಧ್ಯಕ್ಷನ ಗಾದಿ ಕೊಟ್ಟಿದ್ದ ಸೇವಾದಳದ ಅದನ್ನು ಪಕ್ಷಕ್ಕಾಗಿ ದುಡಿತೀನಿ. ಪಕ್ಷಕ್ಕೆ ಏನಿದೆ ನನ್ನ ಶಕ್ತಿ ಮೀರಿ ಕೆಲಸ ಮಾಡ್ತೀನಿ ಅಂತ ತಮ್ಮ ಹತ್ರ ಹೇಳ್ತದೆ. ಮಹೇಶ್ ಅಂತ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿಡಿ ಗಂಗಾಧರ್, ವಕೀಲ ಗುರುಪ್ರಸಾದ್, ಎನ್ ಮಹೇಶ್, ಸುನೀಲ್ ಕುಮಾರ್, ಅಂಜನಾ ಶ್ರೀಕಾಂತ್, ಚಿದಂಬರ್ ಸೇರಿದಂತೆ ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬರೂ ಮತದಾನ ಮಾಡಬೇಕೆಂಬ ಉದ್ದೇಶದಿಂದ ಜನರಲ್ಲಿ ಜಾಗೃತಿ ಮೂಡಿಸಲು ತಾಲೂಕು ಆಡಳಿತ ಹಾಗೂ ಸ್ವೀಪ್ ಸಮಿತಿ ವತಿಯಿಂದ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬೈಕ್ ಜಾಥಾ ನಡೆಸಲಾಯಿತು.
ಮಳವಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಹಿರಿಯ ಮತದಾರ ಪಟೇಲ್ ಪುಟ್ಟಸ್ವಾಮಿರವರಿಂದ ಹಸಿರು ಬಾವುಟ ಮೂಲಕ ಚಾಲನೆ ನೀಡಿದರು. ಮತದಾನ ಎಲ್ಲರ ಗೌರವಯುತವಾದಂತ ಕೆಲಸ, ಎಲ್ಲರಿಗೂ ಒಳ್ಳೆಯದನ್ನ ಮಾಡುವಂತ ಕೆಲಸ. ಮತದಾರ ಹೇಗೆ ಮತ ಹಾಕಬೇಕು, ಯಾವ ರೀತಿ ಮತದಾನ ಮಾಡಬೇಕು ಎನ್ನುವ ಪ್ರಾತ್ಯಕ್ಷಿಕೆ ಮೂಲಕ ಮೆರವಣಿಗೆ ನಡೆಸಲಾಯಿತು. ತಾಲೂಕು ಸ್ಟೀವ್ ಸಮಿತಿ ಅಧ್ಯಕ್ಷ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸತೀಶ್ ಮಾತನಾಡಿ, ರಾಜ್ಯದ ಪ್ರತಿಯೊಬ್ಬ ಮತದಾರ ತಮ್ಮ ಹಕ್ಕು ಮತದಾನ ಮಾಡುವ ಮೂಲಕ ಚಲಾಯಿಸಿ ಎಂದು ಅರಿವು ಮೂಡಿಸುವ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿಯ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಈ ದಿನ ನಾವು 2019 ಲೋಕಸಭಾ ಚುನಾವಣೆ ಏನಿದೆ, ಆ ಚುನಾವಣೆಯಲ್ಲಿ ಎಲ್ಲ ಮತದಾರರು ಕಡ್ಡಾಯವಾಗಿ ಮತದಾನದಿಂದ ಹಿಂದುಳಿದರೆ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು ಅನ್ನೋ ಉದ್ದೇಶದಿಂದ ಜಾಗೃತಿ ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ಈಗಾಗಲೇ ತಾಲೂಕು ಪಂಚಾಯತಿಯಿಂದ ಒಂದು ಜಾಥಾ ಬೈಕ್ ಜಾಥಾವನ್ನು ಮಾಡಿದ್ದೇವೆ. ಈ ಬೈಕ್ ಜಾಥಾ ಪಟ್ಟಣದ ಪ್ರಮುಖ ಬೀದಿ ಮತ್ತು ಬಂಡೂರು ಮುಖಾಂತರ ಕಿರ್ಗಾವಲಿನಲ್ಲಿ ವೇದಿಕೆ ಕಾರ್ಯಕ್ರಮ ಇತ್ತು. ಅಲ್ಲಿ ಕಾರ್ಯಕ್ರಮದಲ್ಲಿ ಅಲ್ಲಿ ನಮ್ಮೆಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಎಲ್ಲರೂ ಅಲ್ಲಿ ಸೇರಲಿದ್ದಾರೆ. ಈ ನಿಟ್ಟಿನಲ್ಲಿ ಒಟ್ಟಾರೆಯಾಗಿ ನಾವು ಈ ದಿನ ಏನು 2019 ಲೋಕಸಭಾ ಚುನಾವಣೆ ಏನಿದೆ, ಆ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಮತದಾರ ಸಂವಿಧಾನಬದ್ಧವಾಗಿರ್ತಕ್ಕಂಥ ತನ್ನ ಹಕ್ಕನ್ನು ಪ್ರತಿಯೊಬ್ಬರೂ ಸಮೇತ ಚಲಾಯಿಸಬೇಕು ಅಂತ. ಈ ಸಂದರ್ಭದಲ್ಲಿ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಪರಮೇಶ್, ವಿದ್ಯಾ ಪ್ಯಾರಾಮೆಡಿಕಲ್ ಕಾಲೇಜು ಪ್ರಾಂಶುಪಾಲ ಚಂದ್ರಮೋಹನ್ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಜಾಥಾದಲ್ಲಿ ಪಾಲ್ಗೊಂಡಿದ್ದರು. ರಾಜ್ಯದಲ್ಲಿ ಜೆಡಿಎಸ್ ಮುಖಂಡರು ರಾಜ್ಯ ಸರ್ಕಾರದ ಮಂತ್ರಿಗಳು ಹಾಗೂ ಮಂತ್ರಿಗಳ ಸಂಬಂಧಿಗಳ ಮೇಲೆ ರಾಜಕೀಯ ಪ್ರೇರಿತವಾಗಿ ದಾಳಿ ನಡೆಸಿರುವ ಕೇಂದ್ರ ಸರ್ಕಾರದ ಕ್ರಮವನ್ನು ಖಂಡಿಸಿ ಕೃಷ್ಣರಾಜಪೇಟೆ ತಾಲೂಕಿನ ಜೆಡಿಎಸ್ ಕಾರ್ಯಕರ್ತರು ಪಟ್ಟಣದ ಎಂಕೆ ಬೊಮ್ಮೇಗೌಡ ವೃತ್ತದಲ್ಲಿ ಮಾನವ ಸರಪಳಿ ರಚಿಸಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಿದರು. ರಾಜಕೀಯ ಪ್ರೇರಿತವಾಗಿ ಐಟಿ ದಾಳಿ ನಡೆಸಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಕೂಟದ ಸರ್ಕಾರದ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸಲು ಹೊರಟಿರುವ ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಾಜ್ಯ ಬಿಜೆಪಿ ಮುಖಂಡರು ಹಾಗೂ ಐಟಿ ಅಧಿಕಾರಿಗಳ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿದ ಜೆಡಿಎಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಐಟಿ ಅಧಿಕಾರಿಗಳ ಮುಖಾಂತರ ಏನು ಬೆಟ್ಟುಗೋದಕ್ಕೆ ಆಗ್ತಾ ಇದ್ದಾರೆ, ಅದಕ್ಕೆ ಯಾವುದೇ ಕಾರಣಕ್ಕೂ ಮಂಡ್ಯ ಮತ್ತು ಹಾಸನ ಯಾವುದೇ ಕಾರಣಕ್ಕೂ ಲೀಡರ್ಗಳು ಸಿಗ್ತಾರಲ್ಲ, ಆ ಥರ ಏನೋ ಭ್ರಮೆ ಇದ್ದರೆ ಅವರ ಭ್ರಮೆನ ವಾಪಸ್ ತಗೋಬೇಕು ಅಂತ ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ ಮತ್ತು ಬಿಜೆಪಿಯವರಿಗೆ ನಾವು ಬೇರ್ಪೇಟೆ ನಮ್ಮ ಜನಗಳ ಮುಖಾಂತರ ಹೇಳ್ತಾ ಇವತ್ತು ಇಡೀ ರಾಷ್ಟ್ರೀಯ ಪಕ್ಷವಾದ ಬಿಜೆಪಿ ಇವತ್ತಿಗೆ ಅವ್ರ ಯೋಗ್ಯತೆ ಎಂತ ಅಯೋಗ್ಯತನ ಗೊತ್ತಾಗಿದೆ. ಅವ್ರು ಇವತ್ತು ಈ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಅವ್ರ ಯೋಗ್ಯತೆಗೆ ಅರ್ಜಿ ಹಾಕೋಕ್ಕಾಗಿಲ್ಲ. ಇಡೀ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಪಕ್ಷ ಇಂಥ ಅಗೌರವಾದ ಯಾಕೆ ಮಂಡ್ಯ ಜಿಲ್ಲೆಯಲ್ಲಿ ಒಂದು MP ಅಭ್ಯರ್ಥಿ ಆಗಿಲ್ಲ ಅಂದರೆ ಅದು ಯಾವ ಪಕ್ಷ ಹೋಗಿದೆ ಅಂತ ಅರ್ಥ ಆಗುತ್ತೆ. ಅದರಿಂದ ಅವ್ರು ಯಾವುದೇ ಥರದ ಇದನ್ನು ಎದುರಿಸಿ ಕೊಟ್ಟಬೇಕಿಗೆ ಎದುರಿಸೋದನ್ನ ಮಂಡ್ಯ ಜನನೂ ಎದುರಲ್ಲ, ನಮ್ಮ ಲೀಡರ್ ನಮ್ಮ ಪ್ರಧಾನಮಂತ್ರಿ ದೇವೇಗೌಡರು ಕುಮಾರಸ್ವಾಮಿ ಯಾವುದೂ ಕುರಿತು ಎದುರಿಲ್ಲ, ಜಗಳೋದಿಲ್ಲ, ಬಂದೋದಿಲ್ಲ. ನಾವು ಜನಗಳು ಬಂದಿಲ್ಲ, ಟಿಕೆಟ್ ಗೆಲ್ಲಿಸ್ತೀವಿ. May 23ನೇ ತಾರೀಕು ನಾವು ನೋಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅದನ್ನು ಕೊಟ್ಟಬೇಕು. ಯಾವುದೇ ಜಿಲ್ಲಾ ಪಂಚಾಯತ್ ಕೃಷಿ ಮತ್ತು ಕೈಗಾರಿಕಾ ಸ್ಥಾಯಿ ಸಮಿತಿ ಅಧ್ಯಕ್ಷ HD ಮಂಜು, ಎಪಿಎಂಸಿ ಅಧ್ಯಕ್ಷ ನಾಗರಾಜೇಗೌಡ, ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ನಾಗರಾಜೇಗೌಡ ಪ್ರತಿಭಟನೆ ನೇತೃತ್ವ ವಹಿಸಿದರು. ಇಲ್ಲಿಗೆ ನಮ್ಮ ಡಿಸ್ಟ್ರಿಕ್ಟ್ ಲೈಟ್ ಸುದ್ದಿಗಳು ಮುಕ್ತಾಯವಾಯಿತು. ನಮಸ್ಕಾರ.